ಒಂದು ಅಂಗಲನ್ನು ಕೂಡ ಜಾಸ್ತಿ ಕೊಟ್ಟಿಲ್ಲ. ಕೇವಲ ಮುಖ್ಯಮಂತ್ರಿಗಳನ್ನ ತೇಜೋವಧೆ ಮಾಡಲಿಕ್ಕೆ ಈ ಪ್ರಕರಣವನ್ನ ಬಹಳ ಹೆಚ್ಚು ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಮಾಡ್ತಾರೆ. ನಮ್ಮ ನಾಯಕರಾದಂಥ ವಿಶ್ವನಾಥ್ ಅವರು ನೆನ್ನೆ ಹೇಳಿದ್ದಾರೆ, ಇದನ್ನು ಬಿಟ್ಬಿಡಿ. ಸಿದ್ದರಾಮಯ್ಯನವರು ಯಾವ ಹೋಗ್ತಿದೆ ಬಿಡಕ್ಕೆ? ಸಿದ್ದರಾಮಯ್ಯನವರ ಆಸ್ತಿನ ಅದು ಮೂಢ ಹಗರಣವನ್ನ ದೃಷ್ಟಿಯಲ್ಲಿಟ್ಟು ಇಡೀ ಮುಖ್ಯಮಂತ್ರಿ ಕುಟುಂಬವನ್ನು ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಈ ಟೀಕೆ ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಇದು ಒಂದು ಟೀಕೆ ಆರೋಗ್ಯಪೂರ್ಣವಾದಂತಹ ಒಂದು ಟೀಕೆ ಆಗಿರಬೇಕಾಗುತ್ತೆ. ಮೂಡಾದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ತನಿಖೆಗೆ ನಮ್ಮ ಯಾವುದೇ ಕೂಡ ಆಕ್ಷೇಪ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ಪತ್ನಿ ಪಡೆದಂತ ಸೈಟನ್ನೇ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರಲ್ಲ, ದೊಡ್ಡದಾಗಿ ಪ್ರತಿನಿಧಿಸ್ತಾ ಇದ್ದಾರಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ. ಯಾಕೆ ಅಂತಂದ್ರೆ ಇದಕ್ಕೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಅಲ್ಲ. ಇದು ಸಿದ್ದರಾಮಯ್ಯನವ್ರ ಮನೆ ಆಸ್ತಿ ಅಲ್ಲ. ಇದು ಸಿದ್ದರಾಮಯ್ಯನವರ ಮಾವನ ಮನೆ ಆಸ್ತಿ. ಇದು ಅವ್ರ ಅಣ್ಣ ದಾನವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ. ಇದು ಬದಲಿ ನಿವೇಶನ ಇವರೊಬ್ಬರಿಗೆ ಕೊಟ್ಟಿಲ್ಲ. ಇವರು ಹಣ ತಗೊಂಡಿರ್ಲಿಲ್ಲ. ತಗೊಂಡಿಲ್ಲದೆ ಇರೋದ್ರಿಂದ ನಮ್ಗೆ ಭೂಮಿನೇ ಕೊಡಿ ಅಂತ ಕೇಳಿದ್ರು. ಸೊ ಮೂಢ ಪ್ರಕಾರ 1,50,000 ಚದರಡಿ ಜಾಗವನ್ನ ಮೂಡಕ್ಕೆ ಬಿಟ್ಕೊಂಡು ಕೇವಲ 38 ಚದರಡಿ ಜಾಗವನ್ನ ಇವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕೆ ಒಂದು ನಿಯಮ ಇದೆ. ಆ ಕಾರಣದಿಂದ ಸತ್ಯಾಂಶ ತನಿಖೆ ನಡೀತಾರೆ. ತನಿಖೆ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಆದರೆ ತನಿಖೆಗಿಂತ ಮುಂಚೆನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಏನೋ ಮಾಡಿಕೊಂಡಿದ್ದಾರೆ, ಏನೋ ಸಾವಿರಾರು ಕೋಟಿಗಳು ಕೊಟ್ಟಿದ್ದಾರೆ. ಇಡೀ ಮೂಡಾದಲ್ಲಿ ಇಂಥದ್ದು ಬಹಳಷ್ಟು ಪ್ರಕರಣ ನಡೆದಿವೆ. ಎಲ್ಲ ಪ್ರಕರಣ ಚರ್ಚೆ ಆಗಿವೆ. ಯಾಕೋ ಒಬ್ಬರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಒಂದೇ ಕಾರಣದಿಂದ ಪಾಪ ಅವ್ರ ಪತ್ನಿಯವರು, ನಿಜವಾಗ್ಲೂ ಹೇಳ್ತೀನಿ, ಅವ್ರು ಯಾವತ್ತೂ ಕೂಡ ಒಬ್ಬ ಶಾಸಕನ ಹೆಂಡತಿ ಅಂತಾಗ್ಲಿ, ಒಬ್ಬ ಸಚಿವನ ಹೆಂಡತಿ ಅಂತಾಗ್ಲಿ, ಒಬ್ಬ ಉಪಮುಖ್ಯಮಂತ್ರಿ ಹೆಂಡತಿ ಅಂತಾಗ್ಲಿ, ಈಗ ಮುಖ್ಯಮಂತ್ರಿ ಹೆಂಡತಿ ಅಂತಾಗ್ಲಿ ಯಾವತ್ತೂ ಕೂಡ ಬಿಂಬಿಸ್ಕೊಂಡಂತವರಲ್ಲ. ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ಕ್ರಿಮಿನಲ್ ಮಾಡ್ತಿದ್ರು. ಸಾರ್ವಜನಿಕವಾಗಿ ಎಲ್ಲೂ ಬರದೇ ಇರೋರು ಪಾಪ ಈ ವಯಸ್ಸಿನಲ್ಲಿ ಅವ್ರ ಹೆಸರು ಪತ್ರಿಕೆಗಳಲ್ಲಿ ಆ ಅಮೌಂಟ್ ಏನಾಗ್ತದೆ? ಇದನ್ನ ಯೋಚನೆ ಮಾಡಬೇಕು. ಇವತ್ತು ಅಶೋಕ್ ಅಂತ ಒಬ್ಬರಿದ್ದಾರೆ, ಅಶೋಕ್ ಅಂತ. ಹಾಗೆ ವಿರೋಧ ಪಕ್ಷದ ನಾಯಕ ಆ ಸ್ಥಾನ, ಆ ಮಾತು, ಆ ಗಾಂಭೀರ್ಯ ಯಾವುದೂ ಇಲ್ಲ. ಬಾಯಿ ಬಂದು ಮಾತಾಡೋದು. ಅವರೇ ಭೂಮಾಫಿಯಾ. ಅಶೋಕ್ ಅಂದ್ರೆ ಗೊತ್ತಿಲ್ಲ, ಉತ್ಕಂಠದಲ್ಲಿ ಭೂಮಾಫಿಯಾ ಕಿಂಗ್ ಕರ್ನಾಟಕದಲ್ಲಿ ಯಾರಪ್ಪ ಅಂದ್ರೆ ಆರ್ ಅಶೋಕ್ಗೆ ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಲಿಕ್ಕೆ. ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಒಂದು ಆರೋಪನ ಮಾಡ್ಬೇಕಾದ್ರೆ ಗಂಭೀರವಾಗಿ ಆರೋಪ ಮಾಡಬೇಕು. ಮುಖ್ಯಮಂತ್ರಿಗಳ ಪತ್ನಿ ಹೆಸರು ಹೇಳ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ಬಹಳ ಸಂಭಾವಿತ ಈ ಕೆಲಸನ ಮುಂದಾದ್ರೂ ನಿಲ್ಲಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇವೆ.